ಪ್ರಾಬಬಿಲಿಟಿ ಕ್ಲಾಸ್ 4. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಂಡೀಷ್ನಲ್ ಪ್ರಾಬಬಿಲಿಟಿ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಅದರಲ್ಲಿ ಅರೌಂಡ್ 17 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು, ಹೌದಾ? ನೆಕ್ಸ್ಟ್ ನೋಡಿ 18th ಪ್ರಾಬ್ಲಮಿಂದ. ಪ್ರಾಬ್ಲಮ್ ನಂಬರ್ 18. ಪ್ರಾಬ್ಲಮ್ ನಂಬರ್ 18. A die is thrown twice. A die is thrown twice, and sum of the number appeared is observed to be 6. What is the conditional probability that the number 4 has appeared at least once? ನೋಡಿ ಇಲ್ಲಿ ಏನಂತ ಹೇಳಿದರೆ, a die is thrown twice and sum of the number appeared is observed to be 6 ಅಂತ ಹೇಳಿದ್ದಾರೆ, ಹೌದಾ? A die is ಥ್ರೋನ್ ಟ್ವೈಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸ್ಯಾಂಪಲ್ ಸ್ಪೇಸ್ ಯಾವ ಥರ ಬರುತ್ತೆ ಅಂದರೆ 1 1 1 2 1 3 1 4 1 5 1 6, ಹೌದಾ? ಈ ಥರ ಬರ್ತಾ ಇರುತ್ತೆ. ಸಿಮಿಲರ್ಲಿ ಇಲ್ಲಿ 2 1 ಹೀಗೆ ಅಪ್ ಟು 2 6 3 1 ಅಪ್ ಟು 3 6, ನೆಕ್ಸ್ಟ್ ಸೇಮ್ 6 1 6 2 ಅಪ್ ಟು 6 6 ಬರ್ತದ. ಇದು ಸ್ಯಾಂಪಲ್ ಸ್ಪೇಸ್ ಇದು. ನೆಕ್ಸ್ಟ್ ನಮಗೆ ಅಲ್ಲಿ ಈವೆಂಟ್ ಏನು ಹೇಳಿದ್ದಾರೆ ನೋಡಿ. ಫಸ್ಟಿಗೆ ಸಮ್ ಆಫ್ ದ ನಂಬರ್ ಅಪಿಯರ್ಡ್ ಈಸ್ ಅಬ್ಸರ್ವ್ಡ್ ಟು ಬಿ 6 ಅಂತ ಹೇಳಿದ್ದಾರೆ, ಹೌದಾ? ನೋಡಿ, ಲೆಟ್ ಎ ಬಿ ಆನ್ ಈವೆಂಟ್, ಸಮ್ ಆಫ್ ನಂಬರ್ಸ್ ಈಸ್ 6 ಅಂತ ತೊಗೊತೀನಿ. ದಟ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು, ಅದು ಏನೇನು ಬರೀಬೋದು ಅಂದರೆ ಎರಡನ್ನೇ ಆ್ಯಡ್ ಮಾಡಿದಾಗ 6 ಬರಬೇಕು. 1 5. ನೆಕ್ಸ್ಟು 2 ತೊಗೊಂಡಾಗ 2 4 ಒಂದು 6 ಬರುತ್ತಲ್ಲ, 2 4. 3 ತೊಗೊಂಡಾಗ 3 3. 4 ತೊಗೊಂಡಾಗ 4 2. 5 ತೊಗೊಂಡ್ರೆ 5 1. ಇವೆಲ್ಲದರ ಸಮ್ ಏನಾಗ್ತದೆ 6. ಮತ್ತು ನೋಡಿ 6 ತೊಗೊಂಡಾಗ ಮಿನಿಮಮ್ ಸಮ್ಮೇ 7 ಆಗಿಬಿಡುತ್ತೆ, ಈಗ ತೊಗೊಳ್ಲಿಕ್ಕೆ ಬರಲ್ಲ, ಇಷ್ಟು ಬರುತ್ತೆ ಅಷ್ಟೇ. ಅಂಡ್ ದಟ್ ಇಂಪ್ಲೈಸ್ ಎನ್ ಆಫ್ ಎ ಇಸ್ ಈಕ್ವಲ್ ಟು 5 ಬರ್ತಿದೆ, ಹೌದಾ? ನೆಕ್ಸ್ಟ್ ನೋಡಿ ಇನ್ನೊಂದು ಇವೆಂಟ್ನ ಬಿ ಅಂತ ಹೇಳ್ತೀವಿ. ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ದ ನಂಬರ್ 4 ಹ್ಯಾಸ್ ಅಪಿಯರ್ಡ್ ಅಟ್ ಲೀಸ್ಟ್ 1 ಅಂತ ಹೇಳಿದ್ರೆ, ಹೌದಾ? ಅಂದರೆ ನೋಡಿ, ಲೆಟ್ ಬಿ be an event 4 appeared at least once ಅಂತ ಹೇಳಿದೆ, ಹೌದಾ? ಅಂದರೆ ಅಟ್ ಲೀಸ್ಟ್ ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತೇಳಿ, ಹೌದಾ? 1 ಟೈಮ್ ಇರ್ಬೋದು ಅಥವಾ 2 ಟೈಮ್ಸ್ ಬರ್ಬೋದು. ಹಾಗಾದ್ರೆ ನೋಡಿ, ದಟ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು 1 4 ಬರ್ಬೋದು. ನೋಡಿ, ಇದ್ರಲ್ಲಿ 1 ಟೈಮ್ ಬಂದಿದೆ. ಅದೇ ಥರ 2 4 3 4 ನೋಡಿ, 4 1 4 2 4 3 4 4, ಹೌದಾ? ನೋಡಿ, ಅಟ್ಲೀಸ್ಟ್ ಒನ್ಸ್ ಅಂತ ಹೇಳಿದ್ರೆ 2 ಟೈಮ್ಸು ಬರ್ಬೋದು. 1 ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು, ಹೌದಾ? ನೆಕ್ಸ್ಟ್ ನೋಡಿ 4 5 4 6 ಬರೀಬೋದು. ನೆಕ್ಸ್ಟು 5 4 6 4 ಇಷ್ಟು ಬರುತ್ತೆ ತಾನೆ, ಅಂದರೆ 11 ಟೈಮ್ಸ್ ಬರುತ್ತೆ ಅಷ್ಟೇ. ಅಂದರೆ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 11 ಬರೀಬೋದು. ಎನ್ ಆಫ್ ಬಿ ಇಸ್ ಈಕ್ವಲ್ ಟು 11. ಇದು ನೋಡಿ, ನಾವು ಎ ಇಂಟರ್ಸೆಕ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲೂ ಕಾಮನ್ ಇರೋದು ಬರೀಬೇಕು ತಾನೆ. ನೋಡಿ, ಇಲ್ಲೊಂದು 2 4 ಇದೆ, ಇಲ್ಲೂ 2 4 ಇದೆ. 4 2 4 2. therefore 2 4 ಮತ್ತು 4 2 ಇಷ್ಟು ಬರುತ್ತಲ್ಲ. ದಟ್ ಇಂಪ್ಲೈಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 2 ಬರ್ತಿದೆ, ಹೌದಾ? ಇದು ನೋಡಿ, ಹಾಗಾದ್ರೆ ನಾವು ಪಿ ಆಫ್ ಎ ಬೈ ಬಿ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಸಾರಿ, ಪಿ ಆಫ್ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಏನಂತ ಹೇಳೋದು, ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಬಿ such that A is already occurred ಅಂತ ಹೇಳಿದ್ದಾರೆ, ಹೌದಾ? ಲಾಸ್ಟ್ ನಮಗೆ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ 4 appears at least once ಅಂತ ಹೇಳಿದ್ದಾರೆ.
ಲೈಕ್ ಇದ್ರದ್ದು ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ಪಿ ಆಫ್ ಬಿ ಬೈ ಎ ಕಂಡುಹಿಡಿಬೇಕು. ಪಿ ಆಫ್ ಬಿ ಬೈ ಎ ಅಂದರೆ ಫಾರ್ಮುಲಾ ಡೈರೆಕ್ಟಾಗಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 2 ಇದೆ. ಎನ್ ಆಫ್ ಬಿ ಅಂತ ಹೇಳಿದ್ರೆ 11 ಇದೆ. ಅಂದರೆ ಪ್ರಾಬಬಿಲಿಟಿ ಎಷ್ಟು ಬರ್ತದೆ 2/11 ಬರುತ್ತೆ ಅಷ್ಟೇ. ಹೌದಾ? ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. A die is thrown 3 times. Events A and B are given as follows. A ಅಂತ ಹೇಳಿದ್ರೆ 4 on the third throw. A ಅಂತ ಏನು ಕೊಟ್ಟಿದ್ದಾರೆ ಅಂದರೆ 4 on the third throw. 4 on the third throw. B ಅಂತ ಹೇಳಿದ್ರೆ 6 and 5 appears respectively on first 2 tosses. 6 and 5 appears respectively on 6 and 5 appears respectively on first 2 tosses. Find P of A by B ಅಂತ ಹೇಳಿದ್ದಾರೆ. Find P of A by B. ಹೌದಾ? ನೋಡಿ ಹಾಗಾದ್ರೆ ನಾವು A is equal to, ಹೌದಾ, ಡೈ ಥ್ರೋಸ್ 3 times ಅಂತ ಹೇಳಿದ್ರೆ ತಾನೆ, ಹೌದಾ, 4 on the third toss. ಹೌದಾ? ಥರ್ಡ್ ಟಾಸ್ ಯಾವಾಗಲೂ 4 ಆಗಿರಬೇಕು. ಹಾಗಾದ್ರೆ ಇಲ್ಲಿ ಏನೇನು ಬರೀಬೋದು ಅಂದರೆ ನೋಡಿ 1 1 4, ಸಿಮಿಲರ್ಲಿ 1 2 4, 1 3 4, 1 4 4 ಈ ಥರ ಬರೀತಾ ಹೋಗ್ಬೋತಾನೆ. ಲಾಸ್ಟಿಗೆ 1 6 4 ಬರ್ಕೊತೀವಿ. ಹೌದಾ? ನೆಕ್ಸ್ಟ್ ಸೇಮು 2 1 4, 2 2 4, 2 3 4 ಇದೇ ಥರ ಲಾಸ್ಟಿಗೆ 2 6 4. ಸಿಮಿಲರ್ಲಿಗೆ ಮಾಡ್ಕೊಂಡು ಹೋದ್ವಿ ಅಂದರೆ 6 1 4, 6 2 4, 6 3 4 ಲಾಸ್ಟಿಗೆ 6 6 4 ಬರುತ್ತೆ. ಹೌದಾ? ಇದು ಎ ಆಯಿತು. ನೆಕ್ಸ್ಟ್ ನಾವು ಬಿ ಇಸ್ ಈಕ್ವಲ್ ಟು ಬಿನ ಹೇಗೆ ಬರ್ಕೊಂತೀವಿ ನೋಡಿ. ಇದು ಇದೆ 6 and 5 ಆನ್ ಫಸ್ಟ್ 2 ಟಾಸಸ್ ಅಂತ ಹೇಳಿದ್ದಾರೆ. ಅಂದರೆ ಥರ್ಡ್ ಟಾಸ್ ಏನಾರು ಆಗಿರ್ಬೋದು, ಫಸ್ಟ್ 2 ಟಾಸಸ್ಸಲ್ಲೇ 6 5 ಬರಬೇಕು. ಅಂದರೆ ಮತ್ತೆ ಇದು ಹೇಗೆ ಬೇಕಾದ್ರೂ ಬರಿಬೋದು. 6,5 ಆದರೂ ಬರ್ಬೋದು ಅಥವಾ 5,6 ಆದರೂ ಬಂದಿರ್ಬೋದು. ಹಾಗಾದ್ರೆ ಇಲ್ಲಿ ಏನು ಬರ್ತೀವಿ ನೋಡಿ, 6 5 1, 6 5 2 ಬರ್ಬೋದು, 6 5 3, 6 5 4, 6 5 5, 6 5 6. ಹೌದಾ? ಅಂದರೆ ಫಸ್ಟ್ ನೋಡಿ ಅಲ್ಲಿ ಎರಡನ್ನ 6 5 ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ 5 6 ತೊಗೊತೀನಿ. ಸಿಮಿಲರ್ಲಿ 5 6 1, 5 6 2, 5 6 3 ಇದೇ ಥರ ಲಾಸ್ಟಿಗೆ 5 6 6. ಹೌದಾ? ಇದು ನಮಗೆ ಎನ್ ಆಫ್ ಬಿ ಆಗುತ್ತೆ ಅಷ್ಟೇ. ಹಾಗೆ ನೋಡಿ ಇಲ್ಲಿ ಎನ್ ಆಫ್ ಬಿನ ಏನು ಬರೀಬೋದು ನಾವು, ದಟ್ ಇಂಪ್ಲಾಯ್ಸ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ನೋಡಿ, ಒಂದು ಲೈನಲ್ಲಿ 6 ಇದೆ, 6 ಮತ್ತು 6 ಅಂತ ಹೇಳಿದ್ರಲ್ಲಿ 12 ಬರುತ್ತೆ. ಹೌದಾ? ನಾವು ಎ ಇಂಟರ್ಸೆಕ್ಷನ್ ಬಿ ಬರಿತೀರಿ, ಎರಡರಲ್ಲೂ ಕಾಮನ್ ಇರಬೇಕು. ಹೌದಾ? ನೋಡಿ ಇದರಲ್ಲಿ ಲಾಸ್ಟ್ ಎಲಿಮೆಂಟ್ 4 ಇರ್ತದೆ. ಹೌದಾ? ಹಾಗೆ ನೋಡಿ ಇದರಲ್ಲಿ ಲಾಸ್ಟ್ ಎಲಿಮೆಂಟ್ 4, 6 5 4 ಒಂದು ಬರುತ್ತೆ, ಇನ್ನೊಂದು 5 6 4 ಒಂದು ಬರುತ್ತೆ. ಹೌದಾ? ಅದರಲ್ಲಿ 6 5 4, ಇನ್ನೊಂದು 5 6 4. ಹೌದಾ? ಯಾಕಂದ್ರೆ ಇದರಲ್ಲಿ ಇರೋದೆಲ್ಲ ಲಾಸ್ಟ್ ಎಲಿಮೆಂಟ್ 4 ಇರ್ಬೇಕು ತಾನೆ. ಇಲ್ಲಿ 3 ಬರ್ಕೊಂಡಿದ್ದೀವಿ, ಇನ್ನೊಂದು ಏನು ಬರಿಬೋದು ಬೇಕಾದ್ರೆ ಇಲ್ಲಿ 5 6 4 ಬರಿಬೋದು. ಹೌದಾ? ಅಂದರೆ ಇಲ್ಲೊಂದು ಬರುತ್ತೆ. ಅದೇ ಥರ ನೋಡಿ ಇದರಲ್ಲೂ ಬರೀತಾ ಹೋದಾಗ ಇಲ್ಲಿ 6 3 ಇದೆ ತಾನೆ, ಇಲ್ಲೊಂದು ಕಡೆ 6 5 4 ಒಂದು ಬರುತ್ತೆ. ಅದೇ ಥರ ಇಲ್ಲಿ 5 6 4 ಒಂದು ಬರುತ್ತೆ. ಈಗ ಅವೆರಡನ್ನ ಕಾಮನ್ ತೊಗೊಂಡಿದ್ದೀವಿ. ಕಾಮನ್ ತೊಗೊಂಡ್ವಿ ಅಂದರೆ ಇಲ್ಲಿ ಏನು ಬರ್ತಾನೆ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 2. ಹೌದಾ? ನಾವು ಪಿ ಆಫ್ ಎ ಬೈ ಬಿ ಅಂತ ಹೇಳಿದ್ರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ ಅಂದರೆ 2/12 ಅಂದರೆ ಪ್ರಾಬಬಿಲಿಟಿ 1/6 ಬರುತ್ತೆ ಅಷ್ಟೇ. ಹೌದಾ? ಈಸಿದೆ. ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೆ.
ಆಯ್ತಲ್ಲ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 20. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. A pair of die are thrown. An event A and B are as follows. A, the sum of two numbers on the die is 8. A and ಏನು ಕೊಟ್ಟಿರೋದು sum of two numbers on the die is 8 ಅಂತ ಹೇಳಿದ್ದಾರೆ. B, there is an even number on the first die. B ಅಂದ್ರೆ even number on first die. Then find the conditional probability P of A by B and P of B by A ಅಂತ ಹೇಳಿದ್ದಾರೆ. ಹೌದಾ? P of A by B ಮತ್ತು P of B by A ಫೈಂಡ್ ಔಟ್ ಮಾಡಬೇಕಷ್ಟೇ. ಸರಿ, ಡೈರೆಕ್ಟಾಗಿ ಬರ್ಕೊತೀನಿ ನಾವು. A is equal to ಏನಂತ ಹೇಳಿರೋದು sum of two numbers on the die is 8. ಏನಾದ್ರು ಫಸ್ಟ್ ನಂಬರ್ನ 1 ಅನ್ಕೊಂಬಿಟ್ಟೆ ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು ನಂಬರ್ 6 ಬರಿಬೋದು. ಅಂದರೆ ಸಮ್ ಏನಾಗ್ಬಿಡುತ್ತೆ ಅಂದರೆ 7 ಮ್ಯಾಕ್ಸಿಮಮ್, 8 ಬರೋದೇ ಇಲ್ಲ. ಈಗ 1 ತೊಗೊಳಕ್ಕೆ ಬರೋಲ್ಲ, ಅಲ್ಲಿ 2 ತೊಗೊಂಡ್ವಿ ಅಂದರೆ 2 + 6 8 ಆಗುತ್ತೆ. 3 ತೊಗೊಂಡ್ವಿ ಅಂದರೆ 3 + 5 8 ಆಗುತ್ತೆ. 4 ತೊಗೊಂಡ್ವಿ ಅಂದರೆ 4 + 4 8 ಆಗುತ್ತೆ. 5 ತೊಗೊಂಡ್ವಿ ಅಂದರೆ 5 + 3 8 ಆಗುತ್ತೆ. 6 ತೊಗೊಂಡ್ವಿ ಅಂದರೆ 6 + 2 8. ಇಷ್ಟು ಬರುತ್ತಲ್ಲ. ದಟ್ ಇಂಪ್ಲೈಸ್ n of A is equal to ಟೋಟಲ್ 5 ನಂಬರ್ಸ್ ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ ನಾವು ಬಿ ಬರ್ಕೊಂತೀವಿ. ಬಿ ಅಂದರೆ ಏನಂತ ಹೇಳಿರೋದು ಈವನ್ ನಂಬರ್ ಆನ್ ಫಸ್ಟ್ ಡೈ. ಫಸ್ಟ್ ಡೈ ಈವನ್ ನಂಬರ್ ಆಗಬೇಕು. ಅಂದರೆ 2, 1, 2, 3, 2, 4, 2, 5, 2, 6. ಅಂದರೆ ನೋಡಿ ಇನ್ನೊಂದು 2, 2 ಒಂದು ಮಿಸ್ ಆಗಿದೆ. ಫಸ್ಟ್ ಡೈಯಲ್ಲಿ ಈವನ್ ನಂಬರ್ ಇರಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಡೈ ಏನು ಬೇಕಾದ್ರೂ ಆಗಿರ್ಬೋದು. ಹೌದಾ? ಹಾಗೆ ಫಸ್ಟ್ ಡೈಯಲ್ಲಿ ಮಾತ್ರ ಈವನ್ ನಂಬರ್ ಇರಬೇಕು. 2 ಆಯಿತು. ನೆಕ್ಸ್ಟ್ 4 ಬರೀಬೋದಲ್ಲ. 4, 1, 4, 2, 4, 3, 4, 4, 4, 5 ಮತ್ತು 4, 6. 2 ಆಯಿತು, 4 ಆಯಿತು. ನೆಕ್ಸ್ಟ್ ಇನ್ನೊಂದು ಈವನ್ ನಂಬರ್ ಅಂದರೆ 6 ಅಲ್ಲ. 6, 1, 6, 2, 6, 3, 6, 4, 6, 5, 6 ಬರುತ್ತೆ. ಹೌದಾ? ಇಷ್ಟಾಯಿತು. ಇದು ನೋಡಿ ನಾವು ದಟ್ ಇಂಪ್ಲೈಸ್ n of B ವ್ಯಾಲ್ಯೂ ಏನು ಬರಿಬೋದು. ಒಂದೊಂದು ಲೈನಲ್ಲಿ 6 ಇದೆ, 6 3s 18 ಬರುತ್ತೆ. ಹೌದಾ? ಇದಾದಮೇಲೆ ಇಂಟರ್ಸೆಕ್ಷನ್ ಬರಿಬೇಕಲ್ಲ ನಾವು. A ಇಂಟರ್ಸೆಕ್ಷನ್ B is equal, ಎರಡರಲ್ಲೂ ಕಾಮನ್ ಇರೋದು ನೋಡಿ. 2, 6 ಇದೆ, ಇಲ್ಲೂ 2, 6 ಇದೆ. ಅದಕ್ಕೆ 2, 6 ಒಂದು ಬರ್ಕೊತೀವಿ. ನೆಕ್ಸ್ಟ್ 4, 4 ಇದೆ, ಇಲ್ಲೊಂದು 4, 4 ಇದೆ. ಯಾಕಂದರೆ ಇದ್ರಲ್ಲಿ ಫಸ್ಟ್ ನಂಬರ್ ಈವನ್ ನೋಡ್ಬೇಕಷ್ಟೇ. 6, 2 ಇದೆ, ಇಲ್ಲೊಂದು 6, 2 ಇದೆ. ಅಂದರೆ ಟೋಟಲ್ನು 3 ಎಲಿಮೆಂಟ್ಸ್ ಬರ್ತಾ ಇದಲ್ಲ. ದಟ್ ಇಂಪ್ಲೈಸ್ n of A ಇಂಟರ್ಸೆಕ್ಷನ್ B is equal to 3. ನೋಡಿ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಪ್ರಾಬಬಿಲಿಟಿ ಆಫ್ A by B ಕೇಳಿದಾರೆ. ಡೈರೆಕ್ಟ್ ಫಾರ್ಮುಲಾ n of A intersection B by n of B. n of A intersection B is 3. n of B is 18. ಅಂದರೆ ಪ್ರಾಬಬಿಲಿಟಿ 1/6 ಬರುತ್ತೆ. P of B by A ಅಂತ ಹೇಳಿದ್ರೆ n of A intersection B by n of A. n of A intersection B is 3. n of A is 5. ಅಂದರೆ ಕಂಡೀಷನಲ್ ಪ್ರಾಬಬಿಲಿಟಿ P of B by A is 3/5 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ ಇದು ಈಸಿ ಇದೆ. ನಾವಲ್ಲಿ ಈವೆಂಟ್ನ ಕರೆಕ್ಟಾಗಿ ಬರ್ಕೊಂಬಿಟ್ವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 21. Given that the two numbers appears on throwing 2 dice are different, find the probability of an event, the sum of the number is 4 ಅಂತ ಹೇಳಿದ್ದಾರೆ. ನೋಡಿ ಕೇರ್ಫುಲ್ಲಾಗಿ ಬರೀಬೇಕು.
ಗಿವನ್ ದಟ್ ದ ಟೂ ನಂಬರ್ ಅಪಿಯರ್ಸ್ ಆನ್ ಥ್ರೋಯಿಂಗ್ ಟೂ ಡೈಸ್ ಆರ್ ಡಿಫರೆಂಟ್ ಅಂತ ಹೇಳಿದಾರೆ. ಗಿವನ್ ದಟ್ ಅಂತ ಹೇಳಿದಾರೆ, ಅದನ್ನು ಕೊಟ್ಟಿದ್ದಾರೆ ಫಸ್ಟಿಗೆ. ಹಾಗಾದ್ರೆ ನೋಡಿ ಇಲ್ಲಿ ಏನು ಬರ್ಕೊಂತೀನಿ, ಲೆಟ್ ಎ ಬಿ ಆನ್ ಈವೆಂಟ್ two numbers appearing or different ಅಂತ ತಗೊಂತೀನಿ. ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ನೋಡಿ ಎರಡು ಡಿಫ್ರೆಂಟ್ ಇರಬೇಕು. ಅಂದರೆ 1,1 ತೊಗೊಳಕ್ಕೆ ಬರಲ್ಲ, 1,2 ತೊಗೋಬೋದು, 1,3, 1,4, 1,5 ಮತ್ತು 1,6 ಹೌದಾ, ಈ ಥರ ತೊಗೋಬೇಕಷ್ಟೆ. ಅಂದರೆ ಒಂದು ಲೈನಲ್ಲಿ 5 ಬರೀತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ ಸೇಮ್ ಟೈಪು 2,1, 2,3, 2,2 ತೊಗೊಳಕ್ಕೆ ಬರಲ್ಲ, 2,4, 2,5 ಮತ್ತು 2,6 ಅಂತ. ಇದೇ ಥರ ನೋಡಿ 3 ಬರ್ಕೊಂಡ್ವಿ ಅಂದರೆ 3,1, 3,2 ಏನು ತೊಗೊಳಕ್ಕೆ ಬರಲ್ಲ ಅಂದರೆ 3,3 ತೊಗೊಳಕ್ಕೆ ಬರಲ್ಲ, 3,4, 3,5, 3,6 ಇದೇ ಥರ 4, 5, 6 ಬರಿತಾ ಹೋಗ್ಬೋದಲ್ಲ. 4,1, 4,2, 4,3, 4,5, 4,6 ನೆಕ್ಸ್ಟ್ ಸೇಮು 5,1, 5,2, 5,3, 5,4, 5,5 ತೊಗೊಳ್ಲಿಕ್ಕೆ ಬರಲ್ಲ, 5,6, 6,1, 6,2, 6,3, 6,4, 6,5 ಇಷ್ಟು ಬರುತ್ತಲ್ಲ. ದಟ್ ಇಂಪ್ಲೈಸ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಒಂದೊಂದು ಲೈನಲ್ಲಿ 5 ಇದೆ ಅಲ್ಲ, 6 5s 30 ಬರುತ್ತೆ ಹೌದಾ. ಎನ್ ಆಫ್ ಎ 30 ಬರ್ತಾ ಇದೆ. ನೆಕ್ಸ್ಟ್ ನೋಡಿ ಬಿನ ಏನು ತೊಗೊತೀನಿ ಅಂದರೆ ಲೆಟ್ ಅಲ್ಲಿ ಏನಂತ ಹೇಳಿರೋದು ನೋಡಿ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ದ ಸಮ್ ಆಫ್ ನಂಬರ್ ಈಸ್ 4 ಅಂತ ಹೇಳಿದ್ದಾರೆ ಹೌದಾ. ಲೆಟ್ ಬಿ ಬಿ ಆನ್ ಈವೆಂಟ್ ಸಮ್ ಈಸ್ 4. ಅಂದರೆ ಸಮ್ ಈಸ್ 4 ಅಂದರೆ ಏನಂತ ತೊಗೋಬೋದು ನೋಡಿ, ಬಿ ತೊಗೊಂಡ್ರೆ 1 ಜೊತೆಗೆ ತೊಗೋಬೋದು, 1,3 ಅಂತ ಹೇಳಿದ್ರೆ 4 ಬರುತ್ತೆ, 1 + 3 4, 2,2 1 4 ಬರುತ್ತೆ, 3,1 ಇಷ್ಟೇ ಬರುತ್ತಾನೆ. ಅಂದರೆ ದಟ್ ಇಂಪ್ಲೈಸ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 3 ಬಂತು ಹೌದಾ. ಇದು ನೋಡಿ ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ರೆ ಎರಡರಲ್ಲೂ ಕಾಮನ್ ಇರೋದು ಬರಿಬೇಕಲ್ಲ. ನೋಡಿ 1 3 ಇದೆ ಬಿಟ್ಟರೆ ಇನ್ನೊಂದು 3 1 ಇದೆ ಅಷ್ಟೇ ಹೌದಾ. 1,3 ಮತ್ತು 3,1 ದಟ್ ಇಂಪ್ಲೈಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 2 ಬರುತ್ತೆ ಹೌದಾ. ಇಲ್ಲಿ ಯಾವ್ದು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ನೋಡಿ ಗಿವನ್ ದಟ್ ಅಂತ ಹೇಳಿದ್ದಾರೆ ಫಸ್ಟಿಗೆ, ಅದನ್ನೇ ಎ ಅಂತ ಬರ್ಕೊಂಡಿರ್ತಾನೆ. ಅಂದರೆ ಏನ ಗಿವನ್ ಅಂತ ಹೇಳಿದ್ದಾರೆ, ನಮಗೆ ಪ್ರಾಬಬಿಲಿಟಿ ಆಫ್ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ ಹೌದಾ. ಯಾಕಂದ್ರೆ ನೋಡಿ ನಾವು ಪಿ ಆಫ್ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ನೋಡಿ ಇದೇನಾಗಿರುತ್ತೆ ಇದು ಮೀನಿಂಗು ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತೇಳಿ ಹೌದಾ. ಅಥವಾ ಪ್ರಾಬಬಿಲಿಟಿ ಆಫ್ ಬಿ ಸಚ್ ದಟ್ ಅಥವಾ ಟೇಕಿಂಗ್ ಎ ಆಸ್ ಅ ಸ್ಯಾಂಪಲ್ ಸ್ಪೇಸ್ ಹೌದಾ. ಅಥವಾ ಪ್ರಾಬಬಿಲಿಟಿ ಆಫ್ ಬಿ ಹೌದಾ ಗಿವನ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್. ಗಿವನ್ ಎ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತ ಹೇಳಿದ್ರೆ ಇಲ್ಲಿ ಗಿವನ್ ಕೊಟ್ಟಿದ್ದಾರೆ ತಾನೆ ಏನು, ಅದಕ್ಕೆ ಪಿ ಆಫ್ ಬಿ ಬೈ ಎ ತಗೋಬೇಕು. ಅಂದರೆ ಫಾರ್ಮುಲಾ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 2 ಇದೆ, ಎನ್ ಆಫ್ ಎ 30 ಇದೆ. ಅಂದರೆ ಆನ್ಸರು 1/15 ಬರ್ತದೆ ಅಷ್ಟೇ ಹೌದಾ. ಪ್ರಾಬಬಿಲಿಟಿ 1/15 ಬರುತ್ತೆ. ಹೇಗೆ ಮಾಡ್ಕೊತಿದ್ದೀವಿ ಗೊತ್ತಾಯ್ತಲ್ಲ. ನೋಡಿ ಈವೆಂಟ್ನ ಕರೆಕ್ಟಾಗಿ ಬರ್ಕೊಂಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ 22. A black and red dice are rolled. A black and red dice are rolled ಅಂತ ಹೇಳಿದ್ದಾರೆ. ಅದ್ರಲ್ಲಿ ಫಸ್ಟ್ ಒನ್ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ obtaining the sum greater than 9
ಗಿವನ್ ದಟ್ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಆಸ್ 5 ಅಂತ ಹೇಳಿದ್ದಾರೆ. ಗಿವನ್ ದಟ್ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಆಸ್ 5. ನೋಡಿ, ಬ್ಲ್ಯಾಕ್ ಆ್ಯಂಡ್ ರೆಡ್ ಅಂತ ಹೇಳಿದ್ದಾರೆ. ಫಸ್ಟ್ ಬರೋದಲ್ಲ ಬ್ಲ್ಯಾಕ್, ಸೆಕೆಂಡ್ ಬರೋದನ್ನ ರೆಡ್ ಅಂತ ತೊಗೊತೀನಿ. ಅಲ್ಲಿ ಎ ಒಳಗೆ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ ಗ್ರೇಟರ್ ದೆನ್ 9 ಅಂತ ಹೇಳಿದ್ದಾರೆ. ನೋಡಿ, ಲೆಟ್ ಎ ಬಿ ಆನ್ ಈವೆಂಟ್, ಸಮ್ ಈಸ್ ಗ್ರೇಟರ್ ದೆನ್ 9. ಹೌದಾ? ಹಾಗಾದ್ರೆ ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಸಮ್ ಈಸ್ ಗ್ರೇಟರ್ ದೆನ್ 9 ಅಂತ ಹೇಳಿದ್ರೆ ತಾನೆ. ಅಂದ್ರೆ 9ಕ್ಕಿಂತ ಜಾಸ್ತಿ ಇರಬೇಕು. 1 ಜೊತೆಗೆ ತೊಗೊಂಡೆ ಅಂದ್ರೆ ಮ್ಯಾಕ್ಸಿಮಮ್ ಸಮ್ಮೇ 7 ಆಗೋದು, ಅದು ತೊಗೊಳಕ್ ಬರಲ್ಲ. 2 ಜೊತೆಗೆ ತೊಗೊಂಡೆ ಅಂದ್ರೆ ಮ್ಯಾಕ್ಸಿಮಮ್ ಸಮ್ 2 + 6 ಅಂದ್ರೆ 8 ಆಗುತ್ತೆ, ಅದು ತೊಗೊಳಕ್ ಬರಲ್ಲ. 3 ತೊಗೊಂಡೆ ಅಂದ್ರೆ ಮ್ಯಾಕ್ಸಿಮಮ್ ಸಮ್ 3 + 6 ಅಂದ್ರೆ 9 ಆಗುತ್ತೆ, ಅದ್ರಲ್ಲಿ ಗ್ರೇಟರ್ ದೆನ್ 9 ಇದೆ. 3ನೂ ತೊಗೊಳಕ್ ಬರಲ್ಲ. ನೋಡಿ, 4 ತೊಗೋಬೋದು. 4, 6 ಅಂದ್ರೆ 10 ಆಗುತ್ತೆ, ತೊಗೋಬೋದು. 5 ಜೊತೆ ನೋಡಿ 5, 5ನೂ ತೊಗೋಬೋದು, 5, 6 ತೊಗೋಬೋದು. ಯಾಕಂದರೆ 10 ಆಗುತ್ತೆ, ಇದು 11 ಆಗುತ್ತೆ. 6 ಜೊತೆಗೆ ಏನೇನು ತೊಗೋಬೋದು ಅಂದರೆ 6, 4 10 ಆಯಿತು, 6, 5 11 ಆಯಿತು, 6, 6 12 ಆಯಿತು. ಇಷ್ಟು ತೊಗೋಬೋದು ತಾನೆ. ದಟ್ ಇಂಪ್ಲೈಸ್ ಎನ್ ಆಫ್ ಎ ಇಸ್ ಈಕ್ವಲ್ ಟು 6 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಅಲ್ಲಿ ಏನು ಹೇಳಿರೋದು, ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ ಗ್ರೇಟರ್ ದೆನ್ 9 ಗಿವನ್ ದಟ್ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಆಸ್ 5 ಅಂತ ಹೇಳಿದ್ದಾರೆ. ಗಿವನ್ ದಟ್ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಆಸ್ 5. ಫಸ್ಟಿಗೆ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಫಸ್ಟ್ ಡೈಯಲ್ಲಿ 5 ಇರಬೇಕಷ್ಟೇ. ಹಾಗಾದ್ರೆ ನೋಡಿ, ಲೆಟ್ ಬಿ ಬಿ ಆನ್ ಈವೆಂಟ್. ಅಲ್ಲಿ ಏನಂತ ಹೇಳೋದು, ಬ್ಲ್ಯಾಕ್ ಡೈ ರಿಸಲ್ಟೆಡ್ ಆಸ್ 5 ಅಂತ ತೊಗೊತೀನಿ ಅಷ್ಟೇ. ಹೌದಾ? ಬ್ಲ್ಯಾಕ್ ಡೈ resulted as 5. ಅದೊಂದು ದಟ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು, ನೋಡಿ ಫಸ್ಟ್ ಬ್ಲ್ಯಾಕ್ ಡೈ ಅಂದ್ಕೊಂಬಿಟ್ಟೆ ಅಂದ್ರೆ ಇಲ್ಲಿ ಏನೇನು ಬರುತ್ತೆ ಅಂದರೆ 5 1 5 2 5 3 5 4 5 5 ಮತ್ತು ಇನ್ನೊಂದು 5 6 ಬರುತ್ತೆ ಅಷ್ಟೇ. ಹೌದಾ? ದಟ್ ಇಂಪ್ಲೈಸ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 6. ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದೆ, ಎರಡರಲ್ಲೂ ಕಾಮನ್ ಇರಬೇಕಲ್ಲ. 5 5 ಮತ್ತು 5 6 ಬರುತ್ತೆ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 2 ಬಂದ್ಬಿಡುತ್ತೆ. ಹೌದಾ? ನೋಡಿ, ಇಲ್ಲಿ ಏನು ಕೇಳಿರೋದು, ಗಿವನ್ ದಟ್ ಬಿ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಪಿ ಆಫ್ ಎ ಬೈ ಬಿ ಕೇಳಿದ್ದಾರೆ ಅಷ್ಟೇ. ಅಂದರೆ ನಾವು ಪಿ ಆಫ್ ಎ ಬೈ ಬಿ ಅಂತ ಹೇಳಿದ್ರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಬಿ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 2 ಇದೆ. ಎನ್ ಆಫ್ ಬಿ ಅಂತ ಹೇಳಿದ್ರೆ 6 ಇದೆ. 2/6 ಅಂದರೆ ಆನ್ಸರ್ 1/3 ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಈಸಿ ಇದೆ, ಅದು ಗೊತ್ತಿರಬೇಕು. ಇದನ್ನೇ ಸೆಕೆಂಡ್ ಒಂದು ನೋಡಿ, ಬಿ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ 8 ಗಿವನ್ ದಟ್ ದ ರೆಡ್ ಡೈ ರಿಸಲ್ಟೆಡ್ ಈಸ್ ನಂಬರ್ ಲೆಸ್ ದ್ಯಾನ್ 4 ಅಂತ ಹೇಳಿದ್ದಾರೆ. ಹೌದಾ? ಮಾಡ್ಬೋದಲ್ಲ? ಫೈಂಡ್ ದ ಏನಂತ ಹೇಳಿರೋದು, ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಒಬ್ಟೈನಿಂಗ್ ದ ಸಮ್ 8 ಅಂತ ಹೇಳಿದ್ದಾರೆ. ಅಂದರೆ ಸಮ್ 8 ಇರಬೇಕು. ಸಮ್ 8 ಇರಬೇಕು ಅಂದ್ರೆ ಏನೇನು ತೊಗೋಬೋದು ಅಂದರೆ 2 6 ತೊಗೋಬೋದು, 3 5 4 4 5 3 6 2 ಇಷ್ಟು ತೊಗೋಬೋದು. ಹೌದಾ? ನೆಕ್ಸ್ಟು, ಗಿವನ್ ದಟ್ ದ ರೆಡ್ ಡೈ ರಿಸಲ್ಟೆಡ್ ಈಸ್ ಅ ನಂಬರ್ ಲೆಸ್ ದ್ಯಾನ್ 4 ಅಂದರೆ ಸೆಕೆಂಡ್ ಡೈಯಲ್ಲಿ ನಂಬರ್ ಲೆಸ್ ದ್ಯಾನ್ 4 ಇರಬೇಕು. ಅಂದರೆ 1 1 1 2 1 3 ತೊಗೋಬೋದು ಅಷ್ಟೇ. 2 1 2 2 2 3 3 1 3 2 3 3 ಈ ಥರ ತೊಗೊಳೋದು. ನೆಕ್ಸ್ಟ್ ಇಂಟರ್ಸೆಕ್ಷನ್ ತೊಗೊಂಬಿಟ್ಟು ನೆಕ್ಸ್ಟು ಸಿಂಪ್ಲಿಫೈ ಮಾಡ್ಕೋಬೋದು. ಮಾಡ್ಬೋದಲ್ಲ? ಇಲ್ಲಿ ಹಾಗೆ ಅಲ್ಲಿ ಎ ಮಾಡ್ಕೊಂಡಿದ್ದೀವಿ, ಬಿನ ಹೋಮ್ ಹಾಕಿ ತೊಗೊಂಡ್ರಿ, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ 23. ಪ್ರಾಬ್ಲಮ್ ನಂಬರ್ 23. 10 cards numbered from 1 to 10 are placed in a box, mixed up thoroughly, and one card is drawn random. If it is known that the number on the drawn card is more than 3, what is the probability that
an even number it is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಫಸ್ಟು 10 cards are numbered from 1 to 10 are placed in a box ಅಂತ ಹೇಳಿದ್ದಾರೆ. ಆಗ ನೋಡಿ ಸ್ಯಾಂಪಲ್ ಸ್ಪೇಸ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ 1 2 3 4 5 6 7 8 9 10 ನೋಡಿ ಇದು ಸ್ಯಾಂಪಲ್ ಸ್ಪೇಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಈವೆಂಟ್ ಏನಂತ ತೊಗೊತೀನಿ ಅಂದರೆ ಆ್ಯಂಡ್ 1 card is drawn random. It is known that the number on the drawn card is more than 3 ಅಂತ ಹೇಳಿದ್ದಾರೆ. ಅದಕ್ಕೆ ಲೆಟ್ A be an event. ಹೌದಾ? The number on the drawn card is more than 3 ಈ ಥರ ತೊಗೊತೀನಿ. ಹೌದಾ? ಅದೇ 3ಕ್ಕಿಂತ ಜಾಸ್ತಿ ಇರಬೇಕು ಅಂದರೆ A is equal to ಏನೇನು ಬರ್ಬೋದು 4 5 6 7 8 9 10 ಬರುತ್ತೆ. ಹೌದಾ? ಅಂದರೆ n of A is equal to 7 ಬರುತ್ತಲ್ಲ, 7 ಎಲಿಮೆಂಟ್ಸ್ ಇದೆ ಅದರಲ್ಲಿ. ನೆಕ್ಸ್ಟ್ ನೋಡಿ ಇನ್ನೊಂದು ಇವೆಂಟ್ನ ಏನಂತ ಹೇಳಬೇಕು, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ an even number it is ಅಂತ ಹೇಳಿದ್ದಾರೆ. ಅಂದರೆ ಲೆಟ್ B be an event, the number on the drawn card is even ಅಂತ ತಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ B is equal to ಏನೇನು ತೊಗೋಬೋದು ಅಂದರೆ 2 4 6 8 10 ಅಂದರೆ n of B is equal to 5 ಅಲ್ಲ. ನೆಕ್ಸ್ಟ್ ನಾವು A ಇಂಟರ್ಸೆಕ್ಷನ್ B ತೊಗೊತೀನಿ. ಎರಡರಲ್ಲೂ ಕಾಮನ್ ಇರೋದು ಅಂದರೆ 4 6 8 10 ಇಷ್ಟು ಬರುತ್ತಲ್ಲ. ಅಂದರೆ n of A ಇಂಟರ್ಸೆಕ್ಷನ್ B is equal to 4. ನೋಡಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಗೊತ್ತಾಗಬೇಕು ನಮಗೆ, ಈಸಿ ಇದೆ. ಅಲ್ಲಿ ಏನು ಹೇಳಿರೋದು ಅಂದರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಆ್ಯನ್ ಈವನ್ ನಂಬರ್ ಇಟ್ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಬಬಿಲಿಟಿ ಆಫ್ ಬಿನ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಈಸ್ ಆಲ್ರೆಡಿ ಅಕ್ಕರ್ಡ್ ಅಂತೇಳಿ. ಹಾಗಾದ್ರೆ ನೋಡಿ ನಾವು ಪಿ ಆಫ್ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎ ಅಂದರೆ 4/7 ಬರುತ್ತೆ ಅಷ್ಟೆ. ಆಯ್ತಲ್ಲ? ಅದು ನೋಡಿ ಅಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಗೊತ್ತಾಗಬೇಕಷ್ಟೇ. ಎ ಆಲ್ರೆಡಿ ಆಗ್ಬಿಟ್ಟಿದೆ, ಇದರೊಳಗೆ ಮತ್ತೆ ನಮಗೆ ಎಷ್ಟು ಈವನ್ ನಂಬರ್ ಇರುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಪಿ ಆಫ್ ಪಿ ಬೈ ಎ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 24. ಇನ್ ಎ ಸ್ಕೂಲ್ ದೇರ್ ಆರ್ 1000 ಸ್ಟೂಡೆಂಟ್ಸ್ ಔಟ್ ಆಫ್ ವಿಚ್ 430 ಆರ್ ಗರ್ಲ್ಸ್ ಅಂತ ಹೇಳಿದ್ದಾರೆ. It is known that out of 430, 10% of the girls study in class 12. What is the probability that a student chosen randomly studies in class 12, given that chosen student is a girl ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಇಲ್ಲಿ ಇನ್ ಎ ಸ್ಕೂಲ್ ದೇರ್ ಆರ್ 100 ಸ್ಟೂಡೆಂಟ್ ಔಟ್ ಆಫ್ ವಿಚ್ 430 ಆರ್ ಗರ್ಲ್ಸ್ ಅಂತ ಹೇಳಿದ್ದಾರೆ. It is known that out of 430, 10% of the girls study in class 11th ಅಂತಾನೆ ಹೇಳಿದ್ದಾರೆ. ಹೌದಾ? ಅದು ನೋಡಿ ಇಲ್ಲಿ ಏನೇನು ತೊಗೊತೀನಿ ಅಂತೇಳಿ ಫಸ್ಟು ಎನ್ ಆಫ್ ಎಸ್ನ 1000 ಅಂತ ಕೊಟ್ಬಿಟ್ಟಿದ್ದಾರೆ. ಎನ್ ಆಫ್ ಎಸ್ನ 1000. ಹೌದಾ? ನೆಕ್ಸ್ಟ್ ನೋಡಿ ಒಂದು ಈವೆಂಟ್ನ ಏನು ತೊಗೊತೀನಿ ಅಂದರೆ ಲೆಟ್ ಎ ಬಿ ಆನ್ ಈವೆಂಟ್, ಲೆಟ್ ಎ ಬಿ ಆನ್ ಈವೆಂಟ್. Select a student is a girl ಅಂತ ತೊಗೊತೀನಿ. ಅದು ಇಂಪ್ಲೈಸ್ ನೋಡಿ ಎನ್ ಆಫ್ ಎ ಕೊಟ್ಟಿದ್ದಾರೆ. ಔಟ್ ಆಫ್ 1000 ಸ್ಟೂಡೆಂಟ್ಸ್ ಏನಂತ ಹೇಳಿರೋದು 430 ಆರ್ ಗರ್ಲ್ಸ್ ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 430 ಅಂತ ತೊಗೊತೀವಿ. ಹೌದಾ? ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ದಾರೆ ನೋಡಿ, ಇಟ್ ಈಸ್ ನೋನ್ ದಟ್ ಔಟ್ ಆಫ್ 430, 10% ಆಫ್ ದ ಗರ್ಲ್ಸ್ ಸ್ಟಡಿ ಇನ್ ಕ್ಲಾಸ್ 12 ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಅ ಸ್ಟೂಡೆಂಟ್ ಚೂಸನ್ ರ್ಯಾಂಡಮ್ಲಿ ಸ್ಟಡೀಸ್ ಇನ್ ಕ್ಲಾಸ್ 12 ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿಗ
ಲೆಟ್ ಬಿ ಬಿ ಆನ್ ಈವೆಂಟ್. ಇದನ್ನೇನು ತೊಗೊತೀನಿ ಅಂದರೆ ಸೆಲೆಕ್ಟೆಡ್ ಸ್ಟೂಡೆಂಟ್ ಸ್ಟಡಿ ಇನ್ ಕ್ಲಾಸ್ 12 ಅಂತ ತೊಗೊತೀನಿ ಅಷ್ಟೆ. ಹೌದಾ? ನೋಡಿ, ಎನ್ ಆಫ್ ಬಿ ಏನು ಕೊಟ್ಟಿಲ್ಲ ಅಲ್ಲಿ, ಆದರೆ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಗಿವನ್ ಇಟ್ ಈಸ್ ನೋನ್ ದಟ್ ಔಟ್ ಆಫ್ 430 10% ಆಫ್ ದ ಗರ್ಲ್ಸ್ ಸ್ಟಡಿ ಇನ್ ಕ್ಲಾಸ್ 12 ಅಂತ ಕೊಟ್ಟಿದ್ದಾರೆ ತಾನೆ. ಗಿವನ್ ನೋಡಿ, ಔಟ್ ಆಫ್ 430 10% ಆಫ್ ಗರ್ಲ್ಸ್ ಸ್ಟಡಿ ಇನ್ ಕ್ಲಾಸ್ 12 ಇದು ಕೊಟ್ಟಿದ್ದಾರೆ. ಹೌದಾ? ಅಂದರೆ ಇದೇನಂತ ಹೇಳಿದ, ದಟ್ ಇಂಪ್ಲೈಸ್ ಔಟ್ ಆಫ್ 430 ಅಂದರೆ ಎನ್ ಆಫ್ ಎ ಇದಲ್ಲ, ಎ ಒಳಗೆ 10% ಏನಾಗಿರುತ್ತೆ ಗರ್ಲ್ಸ್ ಸ್ಟಡಿ ಇನ್ ಕ್ಲಾಸ್ 12 ಅಂತ ಹೇಳಿದ್ದಾರೆ. ಇದು ಗರ್ಲ್ಸ್ ಸ್ಟಡಿ ಇನ್ ಕ್ಲಾಸ್ 12 ಅಂತ ಹೇಳಿದ್ರೆ ಇದು ಇಂಟರ್ಸೆಕ್ಷನ್. ಇದು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನು ಕೊಟ್ಟಿರೋದು ಅಂದರೆ 10% ಆಫ್ 430 ಅಂತ ಹೇಳಿದ್ದಾರೆ. ಅಂದರೆ ಇದನ್ನೇನು ಬರೀಬೋದು ಅಂದರೆ 10% ಅಂದರೆ 10/100 ಇಂಟು 430. ಸಿಂಪ್ಲಿಫೈ ಮಾಡಿದ್ರೆ 0 0 0 0 ಕ್ಯಾನ್ಸಲ್ ಆಗಿ 43 ಬರ್ತದೆ. ಹೌದಾ? ಇಲ್ಲಿ ಏನು ಕಂಡುಹಿಡಿಯೋಕೆ ಕೇಳಿರೋದು ನಮಗೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಎ ಸ್ಟೂಡೆಂಟ್ ಚೂಸನ್ ರ್ಯಾಂಡಮ್ಲಿ ಸ್ಟಡಿ ಇನ್ ಕ್ಲಾಸ್ 12 ಗಿವನ್ ದಟ್ ಚೂಸನ್ ಸ್ಟೂಡೆಂಟ್ ಇಸ್ ಎ ಗರ್ಲ್ ಅಂತ ಹೇಳಿದ್ದಾರೆ. ಗಿವನ್ ದಟ್ ಚೂಸನ್ ಸ್ಟೂಡೆಂಟ್ ಇಸ್ ಎ ಗರ್ಲ್. ಹೌದಾ? ಅದಕ್ಕೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಪಿ ಆಫ್ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. ಪಿ ಆಫ್ ಬಿ ಬೈ ಎ ಅಂದರೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 43, ಎನ್ ಆಫ್ ಎ ಅಂದರೆ 430. ಅಥವಾ ಎಷ್ಟು ಬರುತ್ತೆ ನಮಗೆ 1/10 ಬರುತ್ತೆ ಅಷ್ಟೆ. ಆಯ್ತಲ್ಲ? ನೋಡಿ, ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಕೇರ್ಫುಲ್ಲಾಗಿ ಬರ್ಕೋಬೇಕಷ್ಟೆ. ಈ ಥರದ ಪ್ರಾಬ್ಲಮ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ 25. ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ನೋಡ್ಕೊಳ್ಳಿ. ಆ್ಯನ್ ಇನ್ಸ್ಟ್ರಕ್ಟರ್ ಹ್ಯಾಸ್ ಕ್ವಶನ್ ಬ್ಯಾಂಕ್ ಕನ್ಸಿಸ್ಟಿಂಗ್ ಆಫ್ 300 ಈಸಿ ಟ್ರೂ ಫಾಲ್ಸ್ ಕ್ವಶನ್ಸ್. 300 easy true false questions, 200 difficult true false questions, 200 difficult true false question, 500 easy multiple choice questions, 500 easy multiple choice question under MCQ, and 400 difficult MCQs, 400 difficult MCQs. If a question is selected at random from the question bank, what is the probability that it will be an easy question given that it is a MCQ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಫಸ್ಟ್ ಇಲ್ಲಿ ಟೇಬಲ್ ಬರ್ಕೊಂಡ್ಬಿಡ್ತೀವಿ. ನೋಡಿ ಯಾವ ಥರ ಇದೆ ಅಂತೇಳಿ. ನೋಡಿ, ಕ್ವಶನಲ್ಲಿ 2 ಟೈಪ್ ಇದೆ, ಒಂದು ಈಸಿ ಮತ್ತು ಇನ್ನೊಂದು ಡಿಫಿಕಲ್ಟು. ಮತ್ತು ಅದರೊಳಗೆ 2 ಟೈಪ್ ಇದೆ, ಟ್ರೂ ಫಾಲ್ಸು ಮತ್ತು ಇನ್ನೊಂದು MCQ ಅಂತಿದೆ. ಹೌದಾ? ಹಾಂ, ನೋಡಿ ಇಲ್ಲಿ ಈಸಿ ಕ್ವಶನ್ಸ್ ಬರ್ಕೊತೀನಿ. ಇಲ್ಲಿ ಡಿಫಿಕಲ್ಟ್ ಕ್ವಶನ್ಸ್ ಬರ್ಕೊತೀನಿ. ಇಲ್ಲಿ ಟ್ರೂ ಫಾಲ್ಸ್ ಕ್ವಶನ್ಸು ಮತ್ತು ಇಲ್ಲಿ MCQ. ಎಷ್ಟು ನೋಡಿ, ಇನ್ನೊಂದು ಟೋಟಲ್ ಬರ್ಕೊಂಡಿರ್ತೀನಿ. ನೋಡಿ, ಇಲ್ಲೂ ಟೋಟಲ್ ಬರ್ಕೊತೀನಿ. ಹಾಂ, ನೋಡಿ ಇಲ್ಲಿ ಕ್ವಶನಲ್ಲಿ ಏನೇನು ಕೊಟ್ಟಿರ್ತಾರೆ ಅದು ಈಸಿಯಾಗಿ ಬರ್ಕೋಬೋದು. ಈಗ ಕ್ವಶನ್ ಬ್ಯಾಕ್ ಕನ್ಸಿಸ್ಟ್ ಆಫ್ 300 ಈಸಿ ಟ್ರೂ ಫಾಲ್ಸ್ ಕ್ವಶನ್, 300 ಈಸಿ ಟ್ರೂ ಫಾಲ್ಸ್ ಕ್ವಶನ್ನು, 200 difficult true false question, 500 easy MCQ, 400 difficult MCQ. ಟೋಟಲ್ ಏನಾಗ್ಬೋದು 300 + 500 ಅಂದರೆ ಟೋಟಲ್ಲು 800 ಈಸಿ ಕ್ವಶನ್ಸ್ ಇದೆ,
600 ಡಿಫಿಕಲ್ಟ್ ಕ್ವಶನ್ಸ್ ಇದೆ, ಟ್ರೂ ಫಾಲ್ಸ್ 500 ಕ್ವಶನ್ಸ್ ಇದೆ, MCQ 900 ಕ್ವಶನ್ಸ್ ಇದೆ. ಹೌದಾ? ಟೋಟಲ್ ನೋಡಿ ಎರಡು ಆ್ಯಡ್ ಮಾಡ್ಕೊಂಡ್ರೆ 1400 ಕ್ವಶನ್ಸ್ ಇದೆ ಕ್ವಶನ್ ಬ್ಯಾಂಕಲ್ಲಿ. ಹೌದಾ? ಇದರಲ್ಲಿ ಏನು ಕೇಳಿರೋದು, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ ಆನ್ ಈಸಿ ಕ್ವಶನ್ ಗಿವನ್ ದಟ್ ಇಟ್ ಈಸ್ ಎ MCQ ಅಂತ ಹೇಳಿದ್ದಾರೆ. ಅದಕ್ಕೆ ಫಸ್ಟಿಗೆ ಏನು ತೊಗೊಂತೀವಿ ನೋಡಿ, ಲೆಟ್ ಎ ಬಿ ಆನ್ ಈವೆಂಟ್, selected question is easy question ಅಂತ ತಗೊಂತೀನಿ. ದಟ್ ಇಂಪ್ಲೈಸ್ n ಆಫ್ ಎ ಏನಾಗಿರುತ್ತೆ ಅಂದರೆ ಟೋಟಲ್ ಈಸಿ ಕ್ವಶನ್ಸ್ ಎಷ್ಟಿರೋದು 800, ಅಂದರೆ n ಆಫ್ ಎ 800 ಆಗುತ್ತೆ. ನೆಕ್ಸ್ಟ್ ಲೆಟ್ ಬಿ ಬಿ ಆನ್ ಈವೆಂಟ್, ಸೆಲೆಕ್ಟೆಡ್ ಕ್ವಶನ್ ಈಸ್ MCQ ಅಂತ ತೊಗೊತೀನಿ. ದಟ್ ಇಂಪ್ಲೈಸ್ n ಆಫ್ ಬಿ ಈಸ್ ಈಕ್ವಲ್ ಟೋಟಲ್ MCQ ಎಷ್ಟಿರೋದು, ಟೋಟಲ್ MCQ 900. ಹೌದಾ? ನೋಡಿ, ಇಟ್ ಈಸ್ ಗಿವನ್ ಅಂತ ಹೇಳಿರೋ ತಾನೆ. ಹಾಗಾದ್ರೆ ಇಲ್ಲಿ P ಆಫ್ A ಬೈ ಬಿ ಕಂಡುಹಿಡಿಬೇಕು. P ಆಫ್ A ಬೈ ಬಿ ಕಂಡುಹಿಡಿಬೇಕು ಅಂದರೆ ಫಸ್ಟ್ ನಾನು A ಇಂಟರ್ಸೆಕ್ಷನ್ B ಬೇಕು ತಾನೆ. ಹಾಗಾದ್ರೆ ನೋಡಿ, ನಾವು A ಇಂಟರ್ಸೆಕ್ಷನ್ B ಈಸ್ ಏನಾಗಿರುತ್ತೆ, A ಅಂದರೆ ಕ್ವಶನ್ಸ್ ಆರ್ ಈಸಿ, B ಅಂತ ಹೇಳಿದ್ರೆ MCQ. ಹಾಗಾದ್ರೆ ಇವೆರಡರಲ್ಲೂ ಕಾಮನ್ ಇರೋದೇನು, ಈಸಿ MCQ ತಾನೆ. ಈಗ A ಇಂಟರ್ಸೆಕ್ಷನ್ B ಈಸ್ ಅನ್ ಈವೆಂಟ್, selected questions is an easy MCQ, and that implies n of A intersection B is equal to ನೋಡಿ ಈಸಿ ಇರಬೇಕು ಮತ್ತು ಅದು MCQ ಆಗಿರಬೇಕು ಅಂದರೆ 500. ಹೌದಾ? ನೆಕ್ಸ್ಟ್ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನಾವು probability of A by B is equal to n of A intersection B by n of B. ನೋಡಿ, n of A intersection B ಅಂದರೆ 500, n of B ಅಂತ ಹೇಳಿದ್ರೆ 900, ಅಂದರೆ ಆನ್ಸರು 5/9 ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಅಲ್ಲಿ ಏನು ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅದು ಗೊತ್ತಾಗ್ಬಿಡ್ತು ಅಂದರೆ ಈಸಿಯಾಗಿ ಬರಿಬೋದು. ಅಲ್ಲಿ ಏನು ಕೇಳಿರೋದು, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ ಆನ್ ಈಸಿ ಕ್ವಶನ್ ಗಿವನ್ ದಟ್ ಇಟ್ ಈಸ್ ಎ MCQ, ಗಿವನ್ ದಟ್ ಇಟ್ ಈಸ್ ಎ MCQ. ಅದಕ್ಕೆ P ಆಫ್ A ಬೈ ಬಿ ಮಾಡ್ಕೊಂಡ್ವಿ, ಆನ್ಸರು 5/9 ಬರ್ತಾ ಇದೆ ಅಷ್ಟೇ. ಆಯ್ತಲ್ಲ? ನೋಡಿ, ಈ ಥರದ್ದು ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೋಡಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಕಂಡೀಷನಲ್ ಪ್ರಾಬಬಿಲಿಟಿ ಇಂಪಾರ್ಟೆಂಟು, ಎಕ್ಸಾಮಿಗೆ ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.